ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ ಕೊಲ್ಲುವಂತ ಕಾರ್ಯಾಚರಣೆ ನಡೀತಾ ಇದೆ. ಭಾರತದ ಸೇನೆ ಆ ಕಾರ್ಯಾಚರಣೆಯನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಒಟ್ಟು 6 ವಿಕೆಟ್ಗಳು ಉರುಳಿದ್ದಾವೆ. ಸದ್ಯ ನಮ್ಮ ಪ್ರತಿನಿಧಿ ಜಗದೀಶ್ ಪುಲ್ವಾಮಾದಲ್ಲಿದ್ದಾರೆ. ಪುಲ್ವಾಮಾ ಅಟ್ಯಾಕ್ ಏನಾಗಿತ್ತು ಆ ಸ್ಥಳದಲ್ಲಿದ್ದಾರೆ. ನೇರ ಸಂಪರ್ಕದಲ್ಲಿ ಜಗದೀಶ್, ಒಟ್ಟು 14 ಜನರ ಪಟ್ಟಿ ರೆಡಿಯಾಗಿದೆ ಅನ್ನೋ ಮಾಹಿತಿಯನ್ನು ಓದ್ತಾ ಇದ್ದೆ. 6 ವಿಕೆಟ್ ಉರುಳಿದೆ. ಸಬ್ಕಾ ನಂಬರ್ ಆಯೇಗ ಅಂತ ಅನ್ಸತ್ತಲ್ವಾ? ಜಗದೀಶ್, ಧ್ವನಿ ಕೇಳ್ತಾ ಇದೆಯಾ ನಂದು? ಒಟ್ಟು 14 ಜನರ ಪಟ್ಟಿ ರೆಡಿಯಾಗಿದೆ. ಅದರಲ್ಲಿ 6 ವಿಕೆಟ್ಗಳು ಈಗಾಗಲೇ ಉರುಳಿದ್ದಾವೆ. ಲಷ್ಕರ್ ಇ ತಯ್ಯಬದ್ದು 3, ಜೈಷೆ ಮೊಹಮ್ಮದ್ 3. ದುರ್ದೈವ ಅಂತಂದ್ರೆ ಯಾರು ಪಾಕಿಸ್ತಾನಿಯರಲ್ಲ, ಎಲ್ಲರೂ ಕೂಡ ಕಾಶ್ಮೀರಿಗಳು, ಜಮ್ಮು ಕಾಶ್ಮೀರದವರೇ ಈ ಉಗ್ರಗಾಮಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಸದ್ಯ ಸೇನೆಯ ಕೈಯಿಂದ ಸಂಹಾರ ಆಗ್ತಾ ಇರೋದು. ಜಗದೀಶ್ ಈಗ ಕನೆಕ್ಟ್ ಆಗ್ತಾ ಇದ್ದಾರೆ. ಜಗದೀಶ್, ನಾನು ಕೇಳ್ತಿದ್ದೆ, 14ರಲ್ಲಿ 6 ಹೋಗಿದೆ, ಸಬ್ಕಾ ನಂಬರ್ ಆಯೇಗಾ ಅನ್ನೋದು ನಿರೀಕ್ಷೆ. ಖಂಡಿತವಲ್ಲೂ ರಕ್ಷತ್, ಯಾಕಂದ್ರೆ ಇವತ್ತು ನಡೆದಿರ್ತಕ್ಕಂತಹ ಅಟ್ಯಾಕ್ ಇದೆ ಅಲ್ಲ, ಆ ಅಟ್ಯಾಕ್ ಟ್ರಾಯ್ ನಗರದಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ಆ ಉಗ್ರನ ಮಟ್ಟ ಹಾಕುವಂತಹ ಕೆಲಸವನ್ನ ಮಾಡಲಾಯಿತು. ಇವತ್ತು ರಕ್ಷತ್, ನಾನು ನಿಮ್ಗೆ ಇಲ್ಲಿ ಹೇಳಲೇಬೇಕು, ಕಾರಣ ಏನು ಅಂತ ಗೊತ್ತಾ? ಅವರ ಮನೆ ಎಷ್ಟು ಹೈಟೆಕ್ ಆಗಿದೆ ಅಂದ್ರೆ, ಉಗ್ರ ನೆಲೆಸಿರುವಂತಹ ಮನೆಗಳು, ಮತ್ತೆ ಅಲ್ಲಿ ರಿಪೋರ್ಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಾನು ಹೋದಂತಹ ಸಂದರ್ಭದಲ್ಲಿ ಅವರು ಪೂರ್ತಿಯಾಗಿ ಏನಂತಂದ್ರೆ ಅಲ್ಲಿರುವಂತಹ ಜನರು ಏನಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಕ್ ಬರ್ತಾರೆ, ನೀವು ಯಾವುದೇ ಕಾರಣಕ್ಕೂ ಸಹಿತ ರಿಪೋರ್ಟಿಂಗ್ ಮಾಡಕ್ ಹೋಗಬೇಡಿ, ಇಲ್ಲಿ ನೀವು ದಯವಿಟ್ಟು ಹೊರಟು ಬಿಡಿ ಇಲ್ಲಿಂದ ಅಂತಂದ್ರೆ ಮನೆ ತೋರಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಸಹಿತ ಉಗ್ರ ನೆಲೆಸಿರುವಂತಹ ಮನೆ ಮತ್ತೆ ಉಗ್ರರಿಗೆ ಇವತ್ತು ಸಂಪೂರ್ಣವಾಗಿ ದೇವರ ಪದಕ್ಕೆ ಸೇರಿಸುತ್ತಾರಲ್ಲ ಸೇನೆ, ಆ ಒಂದು ವಿವರವನ್ನು ಕೊಡುವಂತಹ ಸಂದರ್ಭದಲ್ಲೂ ಸಹಿತ ಅವರು ಕಣ್ಣೀರು ಹಾಕ್ತಿದ್ದಾರೆ. ಲಿಟರಲಿ ಸುಮಾರು ಒಂದು 70ರಿಂದ 80 ಜನ ಒಂದ್ ಕಡೆ ನಿಂತ್ಕೊಂಡು ಅಳುತ್ತಿದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಬಹಳಷ್ಟು ಜನ ಏನಂದ್ರೆ ಸುಮಾರು 400ರಿಂದ 500 ಜನ ಏನಂದ್ರೆ ಆ ಮನೆಯನ್ನು ನೋಡೋದಕ್ಕೆ ಬಂದಿದ್ದಾರೆ. ಅದರ ಜೊತೆ ಏನಂದ್ರೆ 2 ಹೈಟೆಕ್ ಮನೆಗಳಿದಾವೆ. ಅವರ ಒಳಗಡೆ ಐಷಾರಾಮಿ ಜೀವನ ನೋಡಬೇಕಿತ್ತು ನೀವು. ಹೈಟೆಕ್ ಕಾಟ್ಗಳಾಗಿರ್ಬೋದು ಅಥವಾ ಹೈಟೆಕ್ ಜೀವನ ಆಗಿರ್ಬೋದು ಅಥವಾ 2 ಅಂತಸ್ತಿನ ಮನೆ ಆಗಿರ್ಬೋದು, ಮತ್ತೆ ಹೊಸದಾಗಿ ಕಟ್ಟಿರುವಂತಹ ಮನೆ, ಅದಕ್ಕೆ ಜನರು ಕೊಡುವಂತಹ ಸಪೋರ್ಟು, ಅಲ್ಲಿರುವಂತಹ ಜನರ ಏನಂದ್ರೆ ಅವರಿಗೆ ನಿರಂತರವಂತಹ ಸಂಪರ್ಕ, ಮತ್ತೆ ಅವರಿಗೆ ಊಟದ ವ್ಯವಸ್ಥೆಗೂ ಸಹಿತ ಏನಂತಂದ್ರೆ ಪಕ್ಕ ಮನೆಯವರು ಊಟ ತಂದು ಕೊಡ್ತಾರಂತೆ ಅವರಿಗೆ. ಅಲ್ಲಿ ಬಂದು ಕೂತ್ಕೊಂಡಂತಹ ಸಂದರ್ಭದಲ್ಲಿ, ಇಲ್ಲಿ ಲೋಕಲ್ಸ್ ಅಲ್ಲಿ ಮಾತಾಡಿಸೋ ಸಂದರ್ಭದಲ್ಲಿ ಯಾರೂ ಸಹಿತ ಒಂದೇ ಒಂದು ಇನ್ಫಾರ್ಮೇಶನ್ ಕೊಡ್ತಿಲ್ಲ, ಮತ್ತೆ ಲಿಟರಲಿ ಸಹಿತ ಕಣ್ಣೀರು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ಹೊರಗಡೆ ವರದಿ ಮಾಡಬೇಡಿ ಅಂತ ಹೇಳ್ತಾರೆ. ನಾನು ರಿಪೋರ್ಟಿಂಗ್ ಮಾಡೋ ಸಂದರ್ಭದಲ್ಲಿ ವಾಕ್ಥ್ರೂ ಮಾಡ್ತಾ ಇದ್ದೆ ಒಳಗಡೆ, ಏನು ಮನೆ ಯಾವ ರೀತಿಯಾಗಿ ಬೆಳಗ್ಗೆ ಏನಂದ್ರೆ ಕಾರ್ಯಾಚರಣೆ ನಡೀತು ಉಗ್ರರ ನಡುವೆ ಮತ್ತೆ ಅಂದ್ರೆ ಸೇನೆಯ ನಡುವೆ ಅನ್ನುವಂಥದ್ದನ್ನ ವಾಕ್ಥ್ರೂ ಮಾಡುವಂತಹ ಸಂದರ್ಭದಲ್ಲಿ, ರಿಪೋರ್ಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ಅಲ್ಲಿರುವಂತಹ ಜನರು ಬಾಗಿಲನ್ನ ಹಾಕ್ತಿದ್ದಾರೆ, ನೀವು ಹೊರಗಡೆ ಬನ್ನಿ, ಯಾವುದೇ ಕಾರಣಕ್ಕೂ ಸಹಿತ ಮನೆಯಲ್ಲಿ ಏನಂದ್ರೆ ರಿಪೋರ್ಟಿಂಗ್ ಮಾಡಕ್ ಹೋಗಬೇಡಿ ನೀವು ಅಂತ. ಅಂದ್ರೆ ಜನರ ಮನಸ್ಥಿತಿ ಇನ್ನೂವರೆಗೂ ಸಹಿತ ಎಷ್ಟು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಇವತ್ತಿನ ರಿಪೋರ್ಟಿಂಗ್ ಅಲ್ಲಿ ಗೊತ್ತಾಯ್ತು. ಯಾಕಂದ್ರೆ ಸ್ವಲ್ಪ ಬದಲಾಗಿದೆ ಅನ್ನುವಂತಹ ವಾತಾವರಣ ಇತ್ತು, ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಬದಲಾಗಿಲ್ಲ ರಕ್ಷತ್. ಇವಾಗ್ಲೂ ಸಹಿತ ಜನ ಮನಸ್ಥಿತಿ ಅದೇ ಇದೆ. ಇವಾಗ್ಲೂ ಸಹಿತ ಉಗ್ರರಿಗೆ ಸಪೋರ್ಟ್ ಕೊಡುವಂತವರೇ ತುಂಬಾ ಜನ ಇದ್ದಾರೆ. ಇವಾಗ್ಲೂ ಸಹಿತ ಉಗ್ರರಿಗೆ ಹಣದ ಏನೋ ಹಣಕಾಸಿನ ವ್ಯವಹಾರ ಮಾಡುವಂತದ್ದು, ಹಣಕಾಸಿನ ಸಪೋರ್ಟ್ ಅನ್ನು ಕೊಡುವಂತದ್ದು ಅವರೇ ಇದ್ದಾರೆ. ಅಷ್ಟು ಹೈಟೆಕ್ ಮನೆ ಕಟ್ಟಬೇಕು ಅಂತಂದ್ರೆ ಒಬ್ಬ ಉಗ್ರನಿಂದ ಹೇಗೆ ಸಾಧ್ಯ? ಅವ್ರಿಗೆ ಯಾವ ಮಟ್ಟಕ್ಕೆ ಫಂಡಿಂಗ್ ಅಂತ ಬರ್ತಾ ಇದೆ, ಯಾವ ಮಟ್ಟಕ್ಕೆ ಅಂದ್ರೆ ಜನರ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ, ಯಾವ ಮಟ್ಟಕ್ಕೆ ಪೂರ್ತಿಯಾಗಿ ವ್ಯವಸ್ಥೆಯನ್ನ ಮಾಡ್ಲಾಗ್ತಿದೆ ಅವರಿಗೆ. ಮತ್ತೆ ಗನ್ಸ್ಗಳು, ಅತ್ಯಾಧುನಿಕವಾದಂತಹ ಗನ್ಗಳು ಬರ್ತಿದಾವೆ, ಬಾಂಬ್ಗಳು ಬರ್ತಿದಾವೆ. ಕೇವಲ 3 ಉಗ್ರರು ಅವರ ಏನಂದ್ರೆ ಇಕ್ವಿಪ್ಮೆಂಟ್ಸ್ ಗಳನ್ನ ನೋಡಿದ್ರೆ, ಅವರ ಅಥವಾ ಏನಂದ್ರೆ ಅವ್ರ ಹತ್ರ ಇರುವಂತಹ ಗನ್ಗಳು ಅಥವಾ ಬಾಂಬ್ಗಳನ್ನು ನೋಡಿದ್ರೆ, ಅಥವಾ ಏನಂದ್ರೆ ಅವರ ಹತ್ರ ಇರುವಂತಹ ಹೈಟೆಕ್ ವ್ಯವಸ್ಥೆಗಳನ್ನು ನೋಡಿದ್ರೆ, ಬುಲೆಟ್ ಪ್ರೂಫ್ ಜಾಕೆಟ್ಗಳಿದಾವೆ, ಎಲ್ಲವನ್ನ ಸಹಿತ ಏನಂತಂದ್ರೆ ಎಲ್ಲಿಂದ ಬರ್ತಾ ಇದೆ? ಅವರಿಗೆ ಸಪೋರ್ಟ್ ಕೊಡ್ತಾ ಇರುವಂತದ್ದು ಮತ್ತೆ ಅವರಿಗೆ ಒಂಥರ ಪೋಷಣೆ ಮಾಡ್ತಾ ಇರುವಂತದ್ದು ಸ್ಥಳೀಯರು ಕೇವಲ 10% ಅಂತ ನಾವೇನು ಹೇಳ್ತಾ ಇದ್ವಿ, ದಯವಿಟ್ಟು ಇಲ್ವೇ ಇಲ್ಲ. ಇದು ಇವತ್ತಿನ ಕಾರ್ಯಾಚರಣೆ ಸಂದರ್ಭದಲ್ಲಿ ಗೊತ್ತಾಯ್ತು. ಆ ಇಡೀ ಗ್ರಾಮದಲ್ಲಿರುವಂತಹ 10% ಜನ ಬೇಕಾದ್ರೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಹೇಳ್ಬೋದು. ಮಿಕ್ಕಿರುವಂತಹ ಎಲ್ಲರೂ ಸಹಿತ ಅವರು ಸಪೋರ್ಟ್ ಇದ್ದಾರೆ. ಫರ್ಗೆಟ್ ಅಬೌಟ್ ಏನಂತಂದ್ರೆ ಗಂಡ್ಮಕ್ಳು, ಹೆಣ್ಮಕ್ಳು ಕುತ್ಕೊಂಡು ಅಳ್ತಾ ಇದ್ದಾರೆ. ಅವರಿಗೆ ಶೂಟೌಟ್ ಮಾಡಿರೋ ಸಲುವಾಗಿ ಏನಂತಂದ್ರೆ ಇದು ದೇವರು ಕ್ಷಮಿಸಲ್ಲ ಅನ್ನುವಂತಹ ಮಾತನಾಡ್ತಿದ್ದಾರೆ. ಅಂದ್ರೆ ಆ ರೀತಿಯಾದಂತಹ ಮನಸ್ಥಿತಿ ಇನ್ನೂವರೆಗೂ ಸಹಿತ ಇದೆ. ಈಗ ನಿಂತಿರುವಂತಹ ಜಾಗ ಇದೆಲ್ಲ ಪುಲ್ವಾಮಾ ಅವಾಗ 2019ರಲ್ಲಿ ನಡೆದಿತ್ತಲ್ಲ ದಾಳಿ, ಅವಾಗ ಬರೋಬ್ಬರಿ 40 ಜನ ಸಾವಿಗೀಡಾಗಿದ್ರಲ್ಲ ಸೈನಿಕರು. ಅದೇ ರಸ್ತೆ ಇದು, ಅದೇ ಸ್ಥಳ ಇದು, ಅದೇ ಸ್ಥಳದಿಂದ ರಿಪೋರ್ಟಿಂಗ್ ಅನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಯಾಕಂದ್ರೆ ಆ ಒಂದು ಇವತ್ತು ನಡೆದಿರ್ತಕ್ಕಂತಹ ಕಾರ್ಯಾಚರಣೆ ಮತ್ತೆ ಈ ಸ್ಥಳ ಕೇವಲ 16 ಕಿಲೋಮೀಟರ್ ದೂರ ಮಾತ್ರ ಇರೋದು. ಆ 16 ಕಿಲೋಮೀಟರ್ಗಳು ನಾವು ಏನಂದ್ರೆ ಅಲ್ಲಿ ಹೆಚ್ಚಿಗೆ ನಿಂತ್ಕೊಳ್ಬೇಡಿ ಅನ್ನುವಂತಹ ಮೆಸೇಜ್ ಬಂದ ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬರುವಂತಹ ಕೆಲಸವನ್ನ ಮಾಡ್ತೀವಿ. ಇಲ್ಲಿಂದ ಅಲ್ಲಿಗೆ ಇರುವಂತದ್ದು ಕೇವಲ 16 ಕಿಲೋಮೀಟರ್ ಮಾತ್ರ. ಆದ್ರೆ ಈ ಪುಲ್ವಾಮಾ ಪ್ರದೇಶ ಏನಿದೆ, ಜಿಲ್ಲೆ ಏನಿದೆ, ಈ ಪೂರ್ತಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿಂಗ್ ಕೊಡುವಂತವ್ರು ಇದ್ದಾರೆ.
ಸಪೋರ್ಟಿಂಗ್ ಅಂದ್ರೆ ಯಾವ ಮಟ್ಟಕ್ಕೆ ಎಲ್ಲಾ ರೀತಿಯ ಸಪೋರ್ಟಿಂಗ್ ಕೊಡುವಂತ ಕೆಲಸ ಮಾಡಿದ್ರೆ ಸೇನೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ. ಒಟ್ಟು 14 ಜನರ ಲಿಸ್ಟ್ ಅಲ್ಲಿ 6 ಜನರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಿದೆ. ಇವತ್ತು 3 ಜನ, ಮೊನ್ನೆ 3 ಜನ, ಒಟ್ಟು ಈ 48 ಗಂಟೆಗಳ ಕಾಲದಲ್ಲೇ ಒಟ್ಟು 6 ಜನ ಸಾವಿಗೀಡಾಗಿದ್ದಾರೆ. ಅವ್ರನ್ನ ಹತ್ಯೆ ಮಾಡುವಂತದ್ದಾಗಿದೆ. ಇನ್ನೂವರೆಗೂ ಸಹಿತ 8 ಜನ ಇದ್ದಾರೆ. 8 ಜನರನ್ನು ಸಹಿತ ಮತ್ತೆ ಕಾರ್ಯಾಚರಣೆ ಆರಂಭ ಆಗುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.